ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಮಸ್ಯೆಗಳಿಗೆ ಕೊನೆಯೇ ಇಲ್ಲದ ಹಾಗೆ ಆಗಿರುವಾಗ ವಿಶೇಷವಾದ ಸಮೀಕ್ಷೆಗಳು ನಡೆದಿವೆ. ಅದು ಕೂಡ ಈಗ ಕರ್ನಾಟಕದಲ್ಲಿ ಚುನಾವಣೆ ನಡೆದರೆ ಯಾರು ಗೆಲ್ತಾರೆ ಅಂತ ರಾಷ್ಟ್ರೀಯ ಸಂಸ್ಥೆ ಸಮೀಕ್ಷೆಯೊಂದನ್ನು ನಡೆಸಿದೆ. ಅದರಲ್ಲಿ ಎಲ್ಲವೂ ನಾವು ನಿರೀಕ್ಷೆಯನ್ನು ಮಾಡೋ ರೀತಿಯೇ ಇದೆ. ಆದರೆ ವಿಷಯ ಅದಲ್ಲ. ಇಲ್ಲಿ ಜಾತಿವಾರು ಅಭಿಪ್ರಾಯ ಸಂಗ್ರಹದಲ್ಲಿ ಬಂದಿರೋ ವರದಿಯನ್ನು ನೋಡಿದರೆ ಎಲ್ಲರೂ ಆಶ್ಚರ್ಯವನ್ನು ಪಡೋ ರೀತಿಯಲ್ಲಿ ಇದೆ. ಇದರಿಂದ ಮುಂದಿನ ಕರ್ನಾಟಕದ ಭವಿಷ್ಯ ಹೇಗಿರುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅದಕ್ಕಿಂತ ಮುಖ್ಯವಾದ ವಿಚಾರ ಅಂದ್ರೆ ಡಿ.ಕೆ. ಶಿವಕುಮಾರ್ಗೆ ಸಿಎಂ ಕುರ್ಚಿಯನ್ನ ಕೊಡೋಕೆ ಇಷ್ಟೊಂದು ಕಷ್ಟ ಆಗ್ತಾ ಇರೋದು ಯಾಕೆ ಅನ್ನೋದಕ್ಕೆ ಉತ್ತರ ಕೂಡ ಇಲ್ಲಿ ಸಿಗ್ತಾ ಇದೆ. ಇನ್ನು ಇದೇ ಸಮೀಕ್ಷೆ ಬಹಳಷ್ಟು ವಿಚಾರಗಳನ್ನ ತೆರೆದಿಡ್ತಾ ಇದೆ. ಅದರಲ್ಲೂ ಕಾಂಗ್ರೆಸ್ ಸರ್ಕಾರದ ಮೇಲೆ ನಮ್ಮ ಜನರಿಗೆ ಅಸಮಾಧಾನ ಶುರುವಾಗಿದ್ದು ಯಾವಾಗ, ಈ ಕಿತ್ತಾಟದ ಸಮಯದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದಕ್ಕೂ ಉತ್ತರವನ್ನ ಕೊಡ್ತಾ ಇದೆ. ಅದರ ಜೊತೆಗೆ ಕರ್ನಾಟಕದಲ್ಲಿ ಮೋದಿ ಅಲೆ ಇದೆಯಾ, ಅದು ಯಾವ ಮಟ್ಟಿಗೆ ಇದೆ ಅನ್ನೋದನ್ನು ಕೂಡ ಸಮೀಕ್ಷೆಯಲ್ಲಿ ತಿಳಿಸಲಾಗಿದೆ. ಹಾಗಾದರೆ ಆ ಸಮೀಕ್ಷೆ ಅದೇನನ್ನ ಹೇಳ್ತಾ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ನಮ್ಮ ಜನರು, ಅದರಲ್ಲೂ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇರೋರು ಟಿ ವಿಯ ಮುಂದೆ ಕೂತ್ಕೊಂಡು ಇವಾಗ ಏನಾಗುತ್ತೆ, ಇನ್ನು ಮುಂದೆ ಏನಾಗುತ್ತೆ, ಇನ್ನು ಎಷ್ಟು ದಿನ ಬೇಕಾಗತ್ತೆ, ಇವರ ಮುಖ ಮುಚ್ಚ, ಬೇಗ ಯಾರನ್ನೋ ಒಬ್ಬರನ್ನ ಘೋಷಣೆ ಮಾಡೋಕೆ ಏನು ಅಂತ ಬೈಕೊಂಡು ನೋಡ್ತಾ ಇದ್ರೆ, ಅಲ್ಲೆಲ್ಲೋ ದೂರದಲ್ಲಿ ಇರೋ ಸಿ ವೋಟರ್ ಸಂಸ್ಥೆ ಇಲ್ಲಿ ಏನಾಗುತ್ತೆ ಅನ್ನೋ ಸಮೀಕ್ಷೆಯನ್ನು ಮಾಡಿದೆ. ಸದ್ಯದಲ್ಲೇ ಡಿ.ಕೆ. ಶಿವಕುಮಾರ್ ರೆಬೆಲ್ ಆಗಿ ತಿರುಗಿ ಬೀಳೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ. ಅದರಲ್ಲೂ ಅವರ ಹೇಳಿಕೆಗಳನ್ನು ನೋಡ್ತಾ ಇದ್ರೆ ಹೈಕಮಾಂಡ್ ಸಮಸ್ಯೆಯನ್ನು ಬಗೆಹರಿಸೋಕೆ ಇಲ್ಲ ಅಂದ್ರೆ ನಾಯಕತ್ವ ಬದಲಾವಣೆ ಮಾಡೋಕೆ ಮನಸ್ಸನ್ನ ಮಾಡ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆ ಒಕ್ಕಲಿಗ ಸಮುದಾಯ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ರೊಚ್ಚಿಗೆದ್ದು ನ್ಯಾಯಯುತವಾಗಿ ಇನ್ನುಳಿದಿರೋ 2.5 ವರ್ಷ ಡಿ.ಕೆ. ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು ಅನ್ನೋ ಒತ್ತಾಯವನ್ನ ಮಾಡ್ತಾ ಇದೆ. ಇಂತಹ ಸಂಕಷ್ಟದ ಸಮಯದಲ್ಲಿ ಸರ್ಕಾರ ಬಿದ್ದು ಹೋಗಿ ಇಲ್ಲ ಅಂದ್ರೆ ವಿಸರ್ಜನೆಯಾಗಿ ಚುನಾವಣೆ ಆದರೆ ಗೆಲ್ಲೋದು ಯಾರು ಅನ್ನೋದನ್ನ ಸಿ ವೋಟರ್ಸ್ ಹೇಳ್ತಾ ಇದೆ. ಇದರಲ್ಲಿ ಬಹಳಷ್ಟು ಕುತೂಹಲ ಏನಿಲ್ಲ. ಸದ್ಯಕ್ಕೆ ಎಲ್ಲರ ಮನಸ್ಸಲ್ಲಿ ಇರೋ ಹಾಗೆ NDA ಸರ್ಕಾರವನ್ನು ರಾಜ್ಯದಲ್ಲಿ ಜನರು ಆಯ್ಕೆಯನ್ನು ಮಾಡ್ತಾರೆ ಅನ್ನೋದನ್ನು ಹೇಳ್ತಾ ಇದೆ. ಬಹಳಷ್ಟು ಆಯಾಮಗಳಲ್ಲಿ ಈ ಸಮೀಕ್ಷೆಯನ್ನು ನಡೆಸಲಾಗಿದ್ದು, ಮೊದಲಿಗೆ ಪ್ರಸ್ತುತ ಅಂದರೆ ಇರೋ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಜನರಿಗೆ ಜಾತಿವಾರು ಅಭಿಪ್ರಾಯ ಹೇಗಿದೆ ಅನ್ನೋದನ್ನು ಹೇಳಲಾಗಿದೆ. ಈ ಸಮೀಕ್ಷೆಯ ಪ್ರಕಾರ SC ಸಮುದಾಯದ 41.7% ಜನರು ಸಿದ್ದರಾಮಯ್ಯ ಅವರು ಬೇಕು ಅನ್ನೋದನ್ನು ಹೇಳ್ತಾ ಇದ್ರೆ, ಡಿ.ಕೆ. ಜೊತೆಗೆ 7.4% ಜನರು ನಿಂತಿದ್ದಾರೆ. ಇಲ್ಲಿ ಆಶ್ಚರ್ಯ ಅಂದರೆ, ಯಾವಾಗಲೂ ನಾನೊಬ್ಬ ದಲಿತ ನಾಯಕ ಅಂತ 60 ವರ್ಷಗಳ ಕಾಲ ಅದೇ ಹೆಸರನ್ನು ಹೇಳ್ಕೊಂಡು ರಾಜಕೀಯ ಮಾಡಿಕೊಂಡು ಬರ್ತಾ ಇರೋ ಖರ್ಗೆ ಬೆನ್ನಿಗೆ ನಿಂತಿರೋದು ಕೇವಲ 3.4% ಮಾತ್ರ. ಸದ್ಯಕ್ಕೆ ರಾಜ್ಯದಲ್ಲಿ ಡಿ.ಕೆ.ಶಿಗೆ ಸಿಎಂ ಸ್ಥಾನವನ್ನು ತಪ್ಪಿಸೋಕೆ ದಲಿತ ಸಿಎಂ ಅಸ್ತ್ರವನ್ನು ಪ್ರಯೋಗ ಮಾಡಲಾಗ್ತಾ ಇರುತ್ತೆ. ಅದರಲ್ಲಿ ಆಗಾಗ ಮಲ್ಲಿಕಾರ್ಜುನ ಖರ್ಗೆ ಹೆಸರು ಕೇಳಿ ಬರ್ತಾ ಇರುತ್ತೆ. ಆದರೆ ಈ ಸಮೀಕ್ಷೆಯ ಪ್ರಕಾರ ಖರ್ಗೆಗೆ ಅತಿ ಕಡಿಮೆ ಬೆಂಬಲ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದೇ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಗಳ ಕಡೆಗೆ 0.3% SC ಬೆಂಬಲ ಇದೆ. ಇಲ್ಲಿ ಅಚ್ಚರಿಯ ವಿಷಯ ಅಂದರೆ ಬರೋಬ್ಬರಿ 47.2% SC ಬೆಂಬಲ ಬಿಜೆಪಿ ಮತ್ತು JDS ಅಂದರೆ NDAಗೆ ಇದೆ ಅನ್ನೋದನ್ನು ಸಿ ವೋಟರ್ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ST ಸಮುದಾಯವನ್ನು ನೋಡಿದರೆ ಸುಮಾರು 35.4% ಜನರು ಸಿದ್ದರಾಮಯ್ಯ ಜೊತೆಗೆ ನಿಂತಿದ್ರೆ, ಡಿ.ಕೆ. ಬೆನ್ನಿಗೆ 5.9%, ಖರ್ಗೆ ಬೇಕು ಅಂತ 2%, ಇತರೆ ಪಕ್ಷಗಳ ಜೊತೆ 0.4% ಜನರ ಒಲವಿದೆ. ಮತ್ತೆ ST ಸಮುದಾಯದ ಬೆಂಬಲ ಹೆಚ್ಚಾಗಿ ಸಿಗ್ತಾ ಇರೋದು ಅದೇ ಬಿಜೆಪಿ ಮತ್ತು JDS ಪಕ್ಷಗಳಿಗೆ. ಅದರಲ್ಲೂ ಬರೋಬ್ಬರಿ 56.3% ಜನರು NDA ಬೆನ್ನಿಗೆ ನಿಂತಿದ್ದಾರೆ ಅನ್ನೋದನ್ನ ವರದಿ ಬಿಚ್ಚಿಡ್ತಾ ಇದೆ. ಇನ್ನು ರಾಹುಲ್ ಗಾಂಧಿಯಿಂದ ಕಾಂಗ್ರೆಸ್ ಪಕ್ಷದ ಎಲ್ಲರೂ ವಿಭಜನೆ ಮಾಡೋ ಹಿಂದೂಗಳಲ್ಲಿ ಉಳಿದುಕೊಳ್ಳೋದು OBC. ಆದರೆ ಅಲ್ಲೂ ಕೂಡ ಆಶ್ಚರ್ಯಕರವಾದ ಲೆಕ್ಕಗಳು ಬಂದಿವೆ. ಸಿದ್ದರಾಮಯ್ಯ ಬೆನ್ನಿಗೆ 33.3% ನಿಂತಿದ್ರೆ, ಡಿ.ಕೆ. ಜೊತೆಗೆ 6%, ಖರ್ಗೆಯ ಹಿಂದೆ 0.6%, ಇತರೆ 0.8%. ಹಾಗೆಯೇ ಬಿಜೆಪಿ ಬೆನ್ನಿಗೆ ಬರೋಬ್ಬರಿ 59.3% OBC ಬೆಂಬಲ ಇದೆ ಅನ್ನೋದನ್ನ ಸಮೀಕ್ಷೆ ಹೇಳ್ತಾ ಇದೆ. ಅಲ್ಲಿಗೆ ಈಗಿನ ಪರಿಸ್ಥಿತಿಯಲ್ಲಿ ಅಹಿಂದ ಅನ್ನೋದು ಒಂದು ಹಂತದವರೆಗೂ ಸಿದ್ದರಾಮಯ್ಯ ಅವರಿಗೆ ಕೆಲಸವನ್ನ ಮಾಡುತ್ತೆ ಅನ್ನೋದು ನಿಜ. ಅದೇ ಇಡೀ ಕಾಂಗ್ರೆಸ್ ಲೆಕ್ಕವನ್ನು ನೋಡಿದರೆ ಅದು ಕೆಲಸವನ್ನ ಮಾಡ್ತಾ ಇಲ್ಲ. ಪಕ್ಷದ ವಿಚಾರದಲ್ಲಿ NDA ಕಾಂಗ್ರೆಸ್ ಪಕ್ಷವನ್ನು ಓವರ್ಟೇಕ್ ಮಾಡಿಕೊಂಡು ಎಲ್ಲೋ ಮುಂದೆ ಹೋಗಿದೆ ಅನ್ನೋದು ಕಾಣಿಸ್ತಾ ಇದೆ. ಇನ್ನು ಮೇಲ್ವರ್ಗದ ಜನರು ಯಾವಾಗಲೂ ಕಾಂಗ್ರೆಸ್ ಪಕ್ಷದ ವಿರುದ್ಧ ಬಿಜೆಪಿ ಪರವಾಗಿ ಇರ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾನೆ ಇರುತ್ತವೆ. ಅದೇ ರೀತಿ ಸಿದ್ದರಾಮಯ್ಯ ಬೆಂಬಲಕ್ಕೆ 23.9% ಜನರು ಇದ್ದರೆ, ಡಿ.ಕೆ. ಶಿವಕುಮಾರ್ ಬೆನ್ನಿಗೆ 5.9%, ಖರ್ಗೆಯ ಹಿಂದೆ 0.7%, ಇತರೆ 1%. ಇನ್ನು ಇದರಲ್ಲೂ ಮೊದಲ ಸ್ಥಾನವನ್ನು ಬಿಜೆಪಿ ಪಡ್ಕೊಂಡು 68.5% ಮತವನ್ನು ಪಡ್ಕೊಂಡಿದೆ. ಈ ಅಂಕಿಅಂಶಗಳನ್ನು ನೋಡ್ತಾ ಇದ್ರೆ
ಈಗ ಏನಾದರೂ ಕರ್ನಾಟಕದಲ್ಲಿ ಚುನಾವಣೆ ನಡೆದರೆ ಕಾಂಗ್ರೆಸ್ ಪಕ್ಷ ಮಕಾಡೆ ಮಲಗಿಕೊಳ್ಳುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಈ ಲೆಕ್ಕಾಚಾರ ಇಲ್ಲಿಗೆ ಮುಗಿಸಿದ್ರೆ ಆಗಲ್ಲ. ಯಾಕಂದರೆ ಕಾಂಗ್ರೆಸ್ ಪಕ್ಷದ ಅತ್ಯಂತ ನಂಬಿಕಸ್ಥ ಓಲೈಕೆ ಸಮುದಾಯ ಮತ್ತು ಅಲ್ಪಸಂಖ್ಯಾತರ ಲೆಕ್ಕವನ್ನು ನೋಡಲೇಬೇಕು. ಅದು ಕೂಡ ದೊಡ್ಡ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಮುಸ್ಲಿಂ ಸಮುದಾಯದಲ್ಲಿ ಸಿದ್ದರಾಮಯ್ಯ ಬೆನ್ನಿಗೆ 74.9% ಜನರು ನಿಂತಿದ್ರೆ DK ಹಿಂದೆ 9.1%, ಖರ್ಗೆಯ ಜೊತೆಗೆ 1.1%, ಇತರೆ ಪಕ್ಷಗಳಿಗೆ 0.1% ಬೆಂಬಲ ಇದ್ದರೆ BJP ಮತ್ತು JDSಗೆ 14.6% ಮುಸ್ಲಿಮರ ಬೆಂಬಲ ಇದೆ. ಇನ್ನು ಕ್ರೈಸ್ತ ಸಮುದಾಯದ ಕಡೆ ನೋಡಿದರೆ ಸಿದ್ದರಾಮಯ್ಯ ಬೆನ್ನಿಗೆ 62.4% ಜನರು ನಿಂತಿದ್ರೆ DK ಶಿವಕುಮಾರ್ ಜೊತೆಗೆ 18.4% ಇದ್ದಾರೆ. ಅದೇ ಖರ್ಗೆಯ ಹಿಂದೆ 1.2%, ಹಾಗೆಯೇ BJP ಮತ್ತು JDSಗೆ 17.6% ಬೆಂಬಲ ಇದೆ ಅನ್ನೋದನ್ನು ಈ ಸಮೀಕ್ಷೆ ತೋರಿಸ್ತಾ ಇದೆ. ಇನ್ನು ಇತರರನ್ನು ನೋಡಿದರೆ ಸಿದ್ದು ಜೊತೆಗೆ 14.2%, DK ಬೆನ್ನಿಗೆ 8.9%, ಖರ್ಗೆ ಕೈ ಹಿಡಿಯೋಕೆ 0.7%, ಇತರೆ 0.7%, ಹಾಗೆಯೇ NDAಗೆ ಬರೋಬ್ಬರಿ 75.5% ಬೆಂಬಲ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿಗೆ ಯಾವುದೇ ಆಯಾಮದಲ್ಲಿ ನೋಡಿದರೂ ಸದ್ಯದ ಪರಿಸ್ಥಿತಿಯಲ್ಲಿ NDA ಮುಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಎಲ್ಲ ಸಮುದಾಯಗಳ ಲೆಕ್ಕದಲ್ಲಿ BJP ಮುಂದಿದೆ ಅನ್ನೋದನ್ನು ನೋಡಿದ್ದೀವಿ ಸರಿ. ಆದರೆ ಇಲ್ಲಿ ಗಮನ ಇಟ್ಟು ನೋಡಬೇಕಾದ ಅಂಶ ಅಂದರೆ ಕಾಂಗ್ರೆಸ್ ಒಳಗೆ ಅತಿ ದೊಡ್ಡ ಬೆಂಬಲ ಇರೋದು ಸಿದ್ದರಾಮಯ್ಯ ಅವರಿಗೆ ಮಾತ್ರ ಅನ್ನೋದನ್ನು ಈ ಸಮೀಕ್ಷೆ ಹೇಳ್ತಾ ಇದೆ. ಇಲ್ಲಿ ಸಮುದಾಯವಾರು ಗುದ್ದಾಟ ಇರೋದೇ BJP ಮತ್ತು ಸಿದ್ದರಾಮಯ್ಯ ಮಧ್ಯೆ ಮಾತ್ರ. ಕಾಂಗ್ರೆಸ್ ಮತ್ತು BJP ನಡುವೆ ಅಲ್ಲ. ಅದು ಜಾಸ್ತಿ ಇರಲಿ ಕಡಿಮೆ ಇರಲಿ, ಕಾಂಗ್ರೆಸ್ ಒಳಗೆ ಬೆಂಬಲ ಇರೋದು ಸಿದ್ದರಾಮಯ್ಯ ಅವರಿಗೆ ಅನ್ನೋದನ್ನು ಈ ವರದಿ ಹೇಳ್ತಾ ಇದೆ. ಇನ್ನು ಒಂದು ಹಂತದಲ್ಲಿ DK ಶಿವಕುಮಾರ್ಗೂ ಒಂದಷ್ಟು ಬೆಂಬಲ ಇದೆ. ಆದರೆ 60 ವರ್ಷ ರಾಜಕೀಯ ಮಾಡಿರೋ ದಲಿತ ಅಂತ ಹೇಳ್ಕೊಂಡೆ ಗೆದ್ಕೊಂಡು, ಅದರ ಜೊತೆಗೆ ಮುಸಲ್ಮಾನರ ಓಲೈಕೆಯನ್ನು ಮಾಡಿಕೊಂಡು ತುಷ್ಟೀಕರಣವನ್ನು ಮಾಡಿಕೊಂಡು ಗೆದ್ದುಕೊಂಡು ಬರ್ತಾ ಇರೋ ಖರ್ಗೆಗೆ ಆಗಲಿ ಅವರ ಪುತ್ರನೇ ಆಗಲಿ ರಾಜ್ಯದಲ್ಲಿ ದೊಡ್ಡ ಪ್ರಭಾವಿ ನಾಯಕರಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿಗೆ ಈ ಸಮೀಕ್ಷೆಯನ್ನು ನೋಡಿದ ಮೇಲೆ ಅರ್ಥ ಆಗಿರಬೇಕು ಯಾಕೆ DK ಶಿವಕುಮಾರ್ಗೆ ಹೈಕಮಾಂಡ್ ಅಧಿಕಾರವನ್ನು ಹಸ್ತಾಂತರ ಮಾಡೋಕೆ ಹಿಂದೇಟನ್ನು ಹಾಕ್ತಾ ಇದೆ ಅನ್ನೋದು. ಅಲ್ಲಿಗೆ ಕರ್ನಾಟಕ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಒಬ್ಬರೇ ದೊಡ್ಡ ಮಟ್ಟದ ನಾಯಕರಾಗಿರೋದ್ರಿಂದ ಹೈಕಮಾಂಡ್ಗೆ DK ಶಿವಕುಮಾರ್ ಮೇಲೆ ಅದೆಷ್ಟೇ ಒಲವು ಇದ್ರೂ ಅಧಿಕಾರವನ್ನು ನೀಡೋಕೆ ಆಗ್ತಾ ಇಲ್ಲ. ಹಾಗಂತ ಈ ಸಮೀಕ್ಷೆ ಇಲ್ಲಿಗೆ ಮುಗಿಯುತ್ತಾ ಅಂದರೆ ಖಂಡಿತ ಇಲ್ಲ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ಜನರಿಗೆ ಯಾವ ರೀತಿಯ ಅಭಿಪ್ರಾಯ ಇತ್ತು ಅನ್ನೋದು ಹೊರಗೆ ಬರ್ತಾ ಇದೆ. ಬಹಳಷ್ಟು ಜನರು ಅಂದುಕೊಂಡಿರೋದು ಈ ಅಧಿಕಾರದ ಕಿತ್ತಾಟದಿಂದ ಜನರಿಗೆ ಈ ಸರ್ಕಾರ ಬೇಡ ಅನ್ನೋ ಹಾಗೆ ಆಗಿದೆ ಅಂತ. 2024ರ ಅಂಕಿಅಂಶಗಳನ್ನು ನೋಡಿದ್ರು ಜನರು ಈ ಸರ್ಕಾರದ ಪರವಾಗಿ ಇದ್ದಿದ್ದಕ್ಕಿಂತ ವಿರುದ್ಧವಾಗಿ ಇರೋದೇ ಜಾಸ್ತಿ ಅನ್ನೋದು ಕಾಣಿಸ್ತಾ ಇದೆ. 2024ರ ಜೂನ್ ಸಮಯದಲ್ಲಿ ಸರ್ಕಾರದ ಕೆಲಸ ತೃಪ್ತಿಯನ್ನು ಕೊಟ್ಟಿದೆಯಾ ಅನ್ನೋ ಪ್ರಶ್ನೆಗೆ 30% ಜನರು ಹೌದು ಅಂದರೆ ಸುಮಾರು 27% ಜನರು ಓಕೆ ಪರವಾಗಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆದರೆ ಇಲ್ಲೂ ಸರ್ಕಾರ ಸರಿ ಇಲ್ಲ ಅನ್ನೋದನ್ನು ಹೇಳಿದ್ದವರ ಸಂಖ್ಯೆ 39% ಇತ್ತು. ಅದಾದ ನಂತರ ಅದೇ ಅಂಕಿಅಂಶಗಳನ್ನು ಈ ಸರ್ಕಾರ ಕಾಯ್ದುಕೊಂಡು ಬಂದಿದೆ. ಆದರೆ ಈಗ 2025ರ ನವೆಂಬರ್ ತಿಂಗಳಲ್ಲಿ ಸರ್ಕಾರದ ಪರವಾಗಿ ಇರೋರ ಸಂಖ್ಯೆ 26.9%, ಓಕೆ ಪರವಾಗಿಲ್ಲ ಅನ್ನೋರು 28.4%, ಹಾಗೆಯೇ ತೃಪ್ತಿದಾಯಕ ಆಗಿಲ್ಲ ಅನ್ನೋರ ಸಂಖ್ಯೆ 42% ಇದೆ ಅನ್ನೋದನ್ನು ಸಮೀಕ್ಷೆ ಬಟಾಬಯಲು ಮಾಡ್ತಾ ಇದೆ. ಇನ್ನು ಈಗ ಸದ್ಯಕ್ಕೆ ದೇಶದ ಎಲ್ಲ ರಾಜ್ಯಗಳಲ್ಲೂ ಮೋದಿ ಅವರನ್ನೇ ನೋಡಿ ಮತವನ್ನು ಹಾಕ್ತಾರೆ ಅನ್ನೋದನ್ನು ಜನರು ಒಪ್ಪಿಕೊಳ್ತಾರೆ. ಕಾಂಗ್ರೆಸ್ ಮಾತ್ರ ಆಗಾಗ ಅಯ್ಯೋ ಮೋದಿಗೆ ಪವರ್ ಇಲ್ಲದ ಹಾಗೆ ಆಗಿದೆ, ಹಾಗಾಗಿ ನಾವೇ ಎಲ್ಲ ಕಡೆ ಗೆಲ್ತೀವಿ ಅಂತ ಹೇಳ್ತಾ ಇರ್ತಾರೆ. ಆದರೆ ಅವರು ಗೆಲ್ಲೋದು ನಾವು ನೋಡಿದ್ದೀವಿ. ಅದೇ ರೀತಿ ಈಗ ಕರ್ನಾಟಕದಲ್ಲಿ ಮೋದಿ ತಾಕತ್ತು ಎಷ್ಟಿದೆ ಅನ್ನೋದನ್ನು ಸಮೀಕ್ಷೆ ಮಾಡಿಕೊಂಡು ಬರ್ತಾ ಇದ್ದಾರೆ. 2024ರ ಜೂನ್ ತಿಂಗಳಲ್ಲಿ ಅಂದರೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದಾಗ ಕರ್ನಾಟಕದಲ್ಲಿ ಮೋದಿ ಆಡಳಿತ ತೃಪ್ತಿ ಕೊಟ್ಟಿದೆ ಅಂತ ಹೇಳಿದ್ದವರ ಸಂಖ್ಯೆ 59.6% ಇತ್ತು. ಪರವಾಗಿಲ್ಲ ಅನ್ನೋರ ಸಂಖ್ಯೆ 19.9% ಇತ್ತು. ಮೋದಿ ಆಡಳಿತ ನಮಗೆ ತೃಪ್ತಿಯನ್ನೇ ಕೊಟ್ಟಿಲ್ಲ ಅನ್ನೋರ ಸಂಖ್ಯೆ 19.4% ಇತ್ತು. ಆದರೆ ಅಲ್ಲಿಂದ ಇವತ್ತಿನವರೆಗೂ ಅದನ್ನೇ ಕಾಯ್ದುಕೊಂಡು ಬರಲಾಗ್ತಾ ಇದೆ. ಈಗ ಇದೇ ತಿಂಗಳು ನಡೆಸಿರೋ ಸಮೀಕ್ಷೆಯಲ್ಲಿ 58.4% ಜನರು ಮೋದಿ ಆಡಳಿತ ನಮಗೆ ತೃಪ್ತಿ ಕೊಟ್ಟಿದೆ ಅಂತಿದ್ರೆ, ಪರವಾಗಿಲ್ಲ ಅಂತ 22.3% ಹೇಳ್ತಾ ಇದ್ರೆ, ಚೆನ್ನಾಗಿಲ್ಲ ಅನ್ನೋರ ಸಂಖ್ಯೆ 17.5ಕ್ಕೆ ಇಳಿಕೆಯಾಗಿದೆ ಅನ್ನೋದೇ ಇಲ್ಲಿ ಎಲ್ಲರಿಗೂ ಆಶ್ಚರ್ಯ. ಈಗಲೂ ಕರ್ನಾಟಕದಲ್ಲಿ ಮೋದಿಗೆ ದೊಡ್ಡ ಮಟ್ಟದ ಬೆಂಬಲ ಇದೆ ಅನ್ನೋದು ಇದನ್ನು ನೋಡಿದರೆ
ಕಾಣಿಸ್ತಾ ಇದೆ. ಈ ಸಮೀಕ್ಷೆಯನ್ನು ನೋಡಿದ ಮೇಲೂ ಅದೇಗೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರವನ್ನ ಡಿಕೆಗೆ ಬಿಟ್ಟು ಕೊಡುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ಅದೇ ಅಧಿಕಾರ ಹಂಚಿಕೆ ಮಾಡೋಕೆ ಕಂಟಕ ಆಗಿರೋದು. ಇದೇನಾದ್ರೂ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಪ್ರಧಾನಿ ಮೋದಿ ಹೇಳಿದ ಹಾಗೆ ಇಬ್ಬಾಗವನ್ನ ಮಾಡಿದ್ರು ಅಚ್ಚರಿಯನ್ನ ಪಡಬೇಕಾಗಿಲ್ಲ. ಇದು ಗೆಳೆಯರೆ ಸಿ ವೋಟರ್ಸ್ ರಾಜ್ಯದಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳಿಗೆ ಉತ್ತರ ಕೊಡೋ ರೀತಿಯಾಗಿ ಸಮೀಕ್ಷೆಯನ್ನು ನಡೆಸಿ ಅದನ್ನ ಜನರ ಮುಂದಿಟ್ಟಿರೋ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.